ಸೊ ವೆಲ್ಕಮ್ ಟು PSI ಅಡ್ಡಾ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ತರಗತಿ ಸೈನ್ಸ್ ತರಗತಿ ಮಾಡಿದ್ವಿ. ನಿನ್ನೆ ಹೇಳಿದ ಹಾಗೆ ಅಂದರೆ ಇವತ್ತು ಎಕನಾಮಿಕ್ಸ್ ತರಗತಿಯನ್ನು ನೋಡ್ತೋಗೋಣ ಅಂತ ಹೇಳಿದ್ವಿ. ಮತ್ತು ನಾಳೆ ಸೈನ್ಸ್ ತರಗತಿಯನ್ನು, ನಾಡಿದ್ದು ಎಕನಾಮಿಕ್ಸ್ ತರಗತಿಯನ್ನು ನೋಡ್ತಾ ಹೋಗೋಣ. ಸೊ ಚಾಪ್ಟರ್ ವೈಸ್ ಬೇಸಿಕ್ ಹಿಡಿದು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ವೆಲ್ಕಮ್ ಟು PSI ಅಡ್ಡಾ ಯೂಟ್ಯೂಬ್ ಚಾನಲ್. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಮಗೆ ಇನ್ನಷ್ಟು ವೀಡಿಯೋಸ್ ಮಾಡಲು ಮೋಟಿವೇಟ್ ಸಿಕ್ಕಂತೆ ಆಗುತ್ತದೆ ಅಂತ ಹೇಳ್ತೀನಿ. ಸೊ ನಾವು ಏನಾದರೂ ನಿನ್ನೆ ಸೈನ್ಸ್ ಪಾರ್ಟ್ 6 ವೀಡಿಯೋನ ನೋಡಿದ್ವಿ, ಅಥವಾ ಚಾಪ್ಟರ್ ಗ್ರಂಥಿಗಳನ್ನು ನೋಡಿದ್ವಿ. ನಮಗೇನಾದರೂ ಆ ವಿಡಿಯೋ ಬೇಕಂತಂದರೆ ಇಲ್ಲಿ ಮೇಲ್ಗಡೆ ಐ ಬಟನಲ್ಲಿ ಆ ವಿಡಿಯೋ ಬರುತ್ತದೆ. ಹಾಗೂ ಈ ಸ್ಕ್ರೀನ್ನ ಎಂಡ್ಗಡೆ ವಿಡಿಯೋ ಮುಗಿದ ತಕ್ಷಣ ಪ್ಲೇಲಿಸ್ಟನ್ನು ಸ್ಕ್ರೀನ್ ಎಂಡ್ ಮೇಲೆ ಹಾಕಿರ್ತೇನೆ, ಅಲ್ಲಿಂದ ತಾವು ನೋಡಬೇಕಾಗಿ ವಿನಂತಿ. ಸೊ ಬನ್ನಿ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅರ್ಥಶಾಸ್ತ್ರದ ಪಿತಾಮಹ ಎಂದು ಆ್ಯಡಮ್ ಸ್ಮಿತ್ ಅವರನ್ನು ಕರೆಯುತ್ತೇವೆ. ಇವರು 1776ರಲ್ಲಿ ತಮ್ಮ ಜನಪ್ರಿಯ ಗ್ರಂಥವಾದ ರಾಷ್ಟ್ರಗಳ ಸಂಪತ್ತು ವೆಲ್ತ್ ಆಫ್ ನೇಷನ್ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಇವರ ಪ್ರಕಾರ ಅರ್ಥಶಾಸ್ತ್ರವನ್ನು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಈ ಆ್ಯಡಮ್ ಸ್ಮಿತ್ ಅವರು ಅರ್ಥಶಾಸ್ತ್ರದ ಪಿತಾಮಹ ಅಂತೆ ಈ ಆ್ಯಡಮ್ ಸ್ಮಿತ್ ಅವರನ್ನು ಕರೆಯುತ್ತೇವೆ. ಇವರು 1776ರಲ್ಲಿ ತಮ್ಮ ಜನಪ್ರಿಯ ಗ್ರಂಥವಾದ ರಾಷ್ಟ್ರಗಳ ಸಂಪತ್ತು, ಇಂಗ್ಲೀಷ್ನಲ್ಲಿ ವೆಲ್ತ್ ಆಫ್ ನೇಷನ್ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಈ ಆ್ಯಡಮ್ ಸ್ಮಿತ್ ಅರ್ಥಶಾಸ್ತ್ರದ ಪಿತಾಮಹ. ಆ್ಯಡಮ್ ಸ್ಮಿತ್ ಅವರ ಪ್ರಕಾರ ಅರ್ಥಶಾಸ್ತ್ರ ಅಂದರೆ ಏನಪ್ಪ ಅಂತಂದ್ರೆ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಒಂದು ವಿಜ್ಞಾನವಾಗಿದೆ ಅಂತ ಇವರು ಅರ್ಥಶಾಸ್ತ್ರದ ಕುರಿತು ವ್ಯಾಖ್ಯೆಯನ್ನು ನೀಡಿದ್ದಾರೆ. ಮಾನವನು ಅಪರಿಮಿತವಾದ ಬಯಕೆಯನ್ನು ಹೊಂದಿದ್ದು ಅವುಗಳನ್ನು ಈಡೇರಿಸಲು ವಿವಿಧ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾನೆ. ಇಂತಹ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆಗಳೆನ್ನುವರು. ಆಧುನಿಕ ಅರ್ಥಶಾಸ್ತ್ರ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದೆ. ಅದನ್ನು 2 ಶಾಖೆಗಳಾಗಿ ವಿಂಗಡಿಸಲಾಗಿದೆ ಅಂತ ಹೇಳ್ಬೋದು. ಅವು 2 ಯಾವ ಶಾಖೆಗಳಪ್ಪ ಅಂತಂದ್ರೆ ನೋಡ್ತಾ ಹೋಗೋಣ. ಅರ್ಥಶಾಸ್ತ್ರದ ಶಾಖೆಗಳು: ಒಂದನೇದು ಸೂಕ್ಷ್ಮ ಅರ್ಥಶಾಸ್ತ್ರ, ಇಂಗ್ಲೀಷ್ನಲ್ಲಿ ಮೈಕ್ರೋ ಎಕನಾಮಿಕ್ ಅಂತ ಕರೆಯುತ್ತೇವೆ. ಎರಡನೇದು ಸಮಗ್ರ ಅರ್ಥಶಾಸ್ತ್ರ, ಮ್ಯಾಕ್ರೋ ಎಕನಾಮಿಕ್ ಅಂತ ಕರೆಯುತ್ತೇವೆ. ಸೊ ಅರ್ಥಶಾಸ್ತ್ರದ ಪಿತಾಮಹ ಯಾರು, ಅವರು ಕೃತಿ ಯಾವುದು, ಅವರು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನು ವ್ಯಾಖ್ಯೆ ನೀಡಿದ್ದಾರೆ ಅಂತ ನೋಡಿದ್ವಿ. ಇನ್ನು ಈ ತರಗತಿಯಲ್ಲಿ ಮುಂದೆ ಬರ್ತಕ್ಕಂಥ ಪಾಯಿಂಟ್ಸ್ ಏನಪ್ಪ ಅಂತಂದ್ರೆ ಅರ್ಥಶಾಸ್ತ್ರದ ಶಾಖೆಗಳು. ಅದರಲ್ಲಿ ಮೊದಲನೇದು ಸೂಕ್ಷ್ಮ ಅರ್ಥಶಾಸ್ತ್ರ, ಎರಡನೇದು ಸಮಗ್ರ ಅರ್ಥಶಾಸ್ತ್ರ. ಮೊದಲನೇ ಪಾಯಿಂಟ್ ಸೂಕ್ಷ್ಮ ಅರ್ಥಶಾಸ್ತ್ರದ ಕುರಿತು ನೋಡ್ತಾ ಹೋಗೋಣ. ಸೂಕ್ಷ್ಮ ಅರ್ಥಶಾಸ್ತ್ರ, ಮೈಕ್ರೋ ಎಕನಾಮಿಕ್ಸ್, ಇದು ಅರ್ಥಶಾಸ್ತ್ರದ ಒಂದು ಭಾಗ ಅಥವಾ ಒಂದು ಘಟಕವನ್ನು ಕುರಿತು ಅಧ್ಯಯನ ಮಾಡುವ ಶಾಖೆಯಾಗಿದೆ. ಉದಾಹರಣೆ ಸಣ್ಣ ಅಂಗಡಿಗಳು ಅಥವಾ ಇನ್ಫೋಸಿಸ್. ಇದು ದೊಡ್ಡ ಸಂಸ್ಥೆ ಆಗಿದ್ದರೆ ದೇಶಕ್ಕೆ ಹೋಲಿಸಿದರೆ ಸಣ್ಣ ಘಟಕ. ಒಂದೇ ಇಂಡಸ್ಟ್ರಿ ಆಗಿದ್ದರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರವಾಗಿದೆ ಅಂತ ಹೇಳ್ಬೋದು. ಉದಾಹರಣೆ ನೋಡ್ತಾ ಹೋದರೆ, ಒಂದು ಉದ್ಯಮವನ್ನು ಒಬ್ಬ ಅನುಭೋಗಿಯನ್ನು ಅಥವಾ ಒಂದು ಮಾರುಕಟ್ಟೆಯನ್ನು, ಈ ರೀತಿ ಪ್ರತಿಯೊಂದು ಘಟಕವನ್ನು ಕುರಿತು ಪ್ರತ್ಯೇಕವಾಗಿ ಇಲ್ಲಿ ಅಧ್ಯಯನವನ್ನು ನಡೆಸುತ್ತೇವೆ. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ. ಇನ್ನೊಂದು ಉದಾಹರಣೆ ಕೊಡ್ತಾ ಹೋದರೆ, ಒಂದು ಉದ್ಯಮಗಳು ಎಷ್ಟು ವಸ್ತುಗಳನ್ನು ಮಾರಾಟ ಮಾಡಿದವು, ಒಂದು ಉದ್ಯಮಕ್ಕೆ ಎಷ್ಟು ಜಾಗ ಬೇಕು, ಎಷ್ಟು ವಾಹನಗಳು ಬೇಕು, ಮನೋವಿಚಾರ. ಎಕ್ಸಾಂಪಲ್ಸ್ ಇನ್ಫೋಸಿಸ್, ವಿಪ್ರೋ, TCS, ಹೋಂಡಾ, ರಿಲಯನ್ಸ್, ಮಾರುತಿ ಸುಜುಕಿ ಅಥವಾ ಯಾವುದೇ ಒಂದು ಕಂಪನಿಯ ಉತ್ಪಾದನೆ, ಹ್ಯೂಮನ್ ರಿಸರ್ಚ್, ರಾ ಮೆಂಟಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿದೆ ಅಂತ ಹೇಳ್ಬೋದು. ಸಮಗ್ರ ಅರ್ಥಶಾಸ್ತ್ರ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ನೋಡಿದ್ವಿ. ಇನ್ನು ಸಮಗ್ರ ಅರ್ಥಶಾಸ್ತ್ರ ವಿಚಾರಕ್ಕೆ ಬರೋದಾದರೆ ಮ್ಯಾಕ್ರೋ ಎಕನಾಮಿಕ್ಸ್, ಇದು ಅರ್ಥವ್ಯವಸ್ಥೆ ಎಲ್ಲ ಘಟಕಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಉದಾಹರಣೆ ರಾಷ್ಟ್ರೀಯ ಉತ್ಪನ್ನ, ಒಟ್ಟು ಆಂತರಿಕ ಉತ್ಪನ್ನ, ನಿರುದ್ಯೋಗ, ಬಡತನ, ಹಣದುಬ್ಬರ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇತ್ಯಾದಿ. ಇವೆಲ್ಲದರ ಬಗ್ಗೆ ಅಧ್ಯಯನ ಮಾಡುವುದೇ ಸಮಗ್ರ ಅರ್ಥಶಾಸ್ತ್ರ. ಇಡೀ ದೇಶದ ಮೇಲೆ ಇದು ಪ್ರಭಾವ ಬೀರುತ್ತದೆ ಅಂತ ಹೇಳ್ಬೋದು. ಇನ್ನು ಅರ್ಥಶಾಸ್ತ್ರದ ವರ್ಗೀಕರಣಕ್ಕೆ ಬರುವುದಾದರೆ 6 ರೀತಿಯ ವರ್ಗೀಕರಣವನ್ನು ಅರ್ಥಶಾಸ್ತ್ರದ ವರ್ಗೀಕರಣವನ್ನು ಮಾಡಿದ್ದಾರೆ. ಫಸ್ಟ್ ಒನ್ ಸಮಾಜವಾದಿ ಅರ್ಥವ್ಯವಸ್ಥೆ, ಎರಡನೇದು ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ, ಮೂರನೇದು ಮಿಶ್ರ ಆರ್ಥಿಕ ವ್ಯವಸ್ಥೆ, ನಾಲ್ಕನೇದು ಮುಕ್ತ ಅರ್ಥವ್ಯವಸ್ಥೆ,
5ನೇದು ಮುಚ್ಚಿದ ಅರ್ಥವ್ಯವಸ್ಥೆ, 6ನೇದು ನಿಯಂತ್ರಿತ ಅರ್ಥವ್ಯವಸ್ಥೆ. ಈ 6 ಆರ್ಥಿಕ ವ್ಯವಸ್ಥೆಗಳನ್ನು ವರ್ಗೀಕರಣವನ್ನು ನೋಡಿದ್ದೀವಲ್ಲ, ಅರ್ಥಶಾಸ್ತ್ರ ವರ್ಗೀಕರಣ, ಅವನ್ನು ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗೋಣ. 1ನೇ ಅರ್ಥವ್ಯವಸ್ಥೆ ಏನಪ್ಪ ಅಂತಂದ್ರೆ ಸಮಾಜವಾದಿ ಅರ್ಥವ್ಯವಸ್ಥೆ, ಸೋಷಲಿಸ್ಟ್ ಎಕನಾಮಿಕ್. ಇಲ್ಲಿ ಎಲ್ಲ ಉತ್ಪಾದನಾ ಸಾಧನ ಮತ್ತು ಸಂಪನ್ಮೂಲಗಳ ಒಡೆತನ ಮತ್ತು ನಿಯಂತ್ರಣವನ್ನು ಸರ್ಕಾರ ಹೊಂದಿರುತ್ತದೆ. ಉದಾಹರಣೆ ಉತ್ತರ ಕೊರಿಯಾ. ಏನು ಉತ್ಪಾದಿಸಬೇಕು ಹಾಗೂ ಯಾರಿಗಾಗಿ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಹೇಗೆ ಹಂಚಿಕೆ ಮಾಡಬೇಕು ಎಂಬ ನಿರ್ಧಾರವನ್ನು ಕೇಂದ್ರೀಯ ಯೋಜನಾ ಪ್ರಾಧಿಕಾರ ಕೈಗೊಳ್ಳುತ್ತದೆ. ಚೀನ್. ಇತ್ತೀಚಿನ ದಿನಗಳಲ್ಲಿ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಸಾಗುತ್ತದೆ. ಉದಾಹರಣೆ ಅಲಿಬಾಬಾ, ಜಾಕಾ, ಮೈಕಾ, ಅಮೆಜಾನ್ ಮಾಲೀಕ್ ಜೆಫ್ ಬೆಜೋಸ್. ಬೇಡಿಕೆಗೆ ಅನುಗುಣವಾಗಿ ರೈತರಿಗೆ ಬೆಳೆಯಲು ಸೂಚಿಸುತ್ತದೆ. ಈಗ ಮಾಡುವುದರಿಂದ ಯಾವುದೇ ರೀತಿ ನಷ್ಟ ಸಾಧ್ಯತೆ ಇರುವುದಿಲ್ಲ. ಸೊ ಫ್ರೆಂಡ್ಸ್, ನಮ್ಮಲ್ಲಿ ಅನೇಕ ವೀಡಿಯೋಸ್ಗಳ ಸರಣಿಗಳನ್ನು ಸಹ ನಾವು ನಮ್ಮ ಚಾನಲ್ನ PSI ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸೊ ಇನ್ನಷ್ಟು ನಮಗೆ ಸಪೋರ್ಟ್ ಮಾಡಿ, ಹೀಗೆ ಮಾಡ್ತಾ ಇದ್ದೀರಿ, ಇನ್ನಷ್ಟು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಪಾಯಿಂಟ್ 2ನೇದು ಬಂಡವಾಳಶಾಹಿ ಆರ್ಥಿಕತೆ, ಕ್ಯಾಪಿಟಲಿಸ್ಟ್ ಎಕನಾಮಿ. ಉತ್ಪಾದನಾ ಸಾಧನ ಮತ್ತು ಸಂಪನ್ಮೂಲಗಳು ಖಾಸಗಿ ಒಡೆತನ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತವೆ. ಉದಾಹರಣೆ ಅಮೆರಿಕ, ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್. ಇದೊಂದು ಮಾರುಕಟ್ಟೆ ಆಧಾರಿತ ವ್ಯವಸ್ಥೆಯಾಗಿದೆ. ಏನು ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು ಹಾಗೂ ಹೇಗೆ ಹಂಚಿಕೆ ಮಾಡಬೇಕು ಎಂಬ ನಿರ್ಧಾರವನ್ನು ಮಾರುಕಟ್ಟೆಗೆ ಬಿಡಲಾಗುತ್ತದೆ. ಬೇಡಿಕೆಗಿಂತ ಬಹಳ ಕಡಿಮೆ ಬೆಳೆದಾಗ ರೈತರಿಗೆ ಲಾಭ ಆಗುತ್ತದೆ, ಆದರೆ ಅನುಭೋಗಿಗಳಿಗೆ ತೊಂದರೆ ಆಗುತ್ತದೆ. ಇಲ್ಲಿ ಮಾರುಕಟ್ಟೆಯ ಮೂಲ ನಿರ್ಧಾರಗಳು ತೆಗೆದುಕೊಳ್ಳುವುದು ಸಂಪೂರ್ಣ ಬಂಡವಾಳಶಾಹಿಗೆ ಸಂಬಂಧಪಟ್ಟಿರುತ್ತದೆ ಅಂತ ಹೇಳ್ಬೋದು. ಈ ಸಮಾಜವಾದಿ ಶಾಹಿಯಲ್ಲಿ ನೋಡಿದ್ವಿ, ಕಂಪೇರಿಟಿವ್ ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರವೇ ಎಷ್ಟು ಉತ್ಪಾದಿಸಬೇಕು ಹಾಗೂ ಏನು ಉತ್ಪಾದಿಸಬೇಕು ಎಂಬುದನ್ನು ನಿರ್ಧರಿಸುತ್ತದೆ ಅಂತ ಹೇಳಿದ್ವಿ. ಇದೇ ರೀತಿಯಾಗಿ ಬಂಡವಾಳಶಾಹಿಗೆ ಸಂಬಂಧಪಟ್ಟಂತೆ ಒಂದು ಮಾರುಕಟ್ಟೆಗೆ ಸಂಪೂರ್ಣ ಬಂಡವಾಳಶಾಹಿವನ್ನು ನೀಡಿರುತ್ತಾರೆ. ಎಷ್ಟು ಉತ್ಪಾದಿಸಬೇಕು ಹಾಗೂ ಹೇಗೆ ಉತ್ಪಾದಿಸಬೇಕು, ಏನನ್ನು ಉತ್ಪಾದಿಸಬೇಕಂತಕ್ಕಂಥದ್ದನ್ನು ಬಂಡವಾಳಶಾಹಿಗಳಿಗೆ ಬಿಟ್ಟಿರುತ್ತಾರೆ ಅಂತ ಹೇಳ್ಬೋದು. ಇನ್ನು 3ನೇದು ಮಿಶ್ರ ಆರ್ಥಿಕ ವ್ಯವಸ್ಥೆ, ಮಿಕ್ಸ್ಡ್ ಎಕನಾಮಿ. ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯ ಅರ್ಥವ್ಯವಸ್ಥೆಯನ್ನು ನಿರ್ವಹಿಸುತ್ತದೆ. ಭಾರತ ಮಿಶ್ರ ಅರ್ಥವ್ಯವಸ್ಥೆಗೆ ಉತ್ತಮ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು. ಈರುಳ್ಳಿ 1 kg ಬೆಲೆಗೆ 50 ರು ಇರುತ್ತದೆ. ಕೆಲವೊಮ್ಮೆ 1 ರು ಮತ್ತು ಕೆಲವೊಮ್ಮೆ 100 ರು ಆಗುತ್ತದೆ. ಎರಡೂ ಸಂದರ್ಭದಲ್ಲಿ ಕ್ರಮವಾಗಿ ರೈತರಿಂದ ಖರೀದಿ ಮಾಡಿ, ರೈತರಿಗೆ ತೊಂದರೆಯಾಗದಂತೆ ಮತ್ತು ಹೆಚ್ಚಾದಾಗ ಸರ್ಕಾರ ಬೇರೆ ದೇಶವೊಂದೇ ಖರೀದಿ ಮಾಡಿ ಅನುಭೋಗಿಗಳಿಗೆ ಕಡಿಮೆ ಬೆಲೆಯಲ್ಲಿ ವಿತರಿಸುತ್ತದೆ. ಸಂದರ್ಭಕ್ಕೆ ಅನುಗುಣವಾಗಿ ಮುಕ್ತತೆ ಮತ್ತು ನಿಬಂಧನೆಗಳನ್ನು ಹಾಕಿರುತ್ತಾರೆ. ವಿಶೇಷ ಸೂಚನೆ: ಎಲ್ಲ ಆರ್ಥಿಕತೆಗಳು ಉತ್ತಮವಾಗಿರುವುದಾಗಿವೆ, ಆದರೆ ಮಿಶ್ರ ಆರ್ಥಿಕತೆಯಲ್ಲಿ ಆಯ್ಕೆಗಳು ವಿಶಾಲವಾಗಿವೆ ಅಂತ ಹೇಳ್ಬೋದು. ಆದರೆ ಇತ್ತೀಚೆಗೆ ಭಾರತ ಮಿಶ್ರ ಆರ್ಥಿಕತೆಯಿಂದ ಬಂಡವಾಳಶಾಹಿ ಆರ್ಥಿಕತೆಯೆಡೆಗೆ ಮುಖ ಮಾಡುತ್ತಿರುವ ಲಕ್ಷಣಗಳು ಕಂಡುಬರುತ್ತವೆ. ಉದಾಹರಣೆ BSNL ಸ್ಥಿತಿಗಳು ಕಂಡುಬರುತ್ತವೆ ಅಂತ ಹೇಳ್ಬೋದು. ಭಾರತೀಯ ವಿಮಾನಯಾನ ಸಂಸ್ಥೆ ಮಾರಾಟಕ್ಕೆ ಇಡುತ್ತಾರೆ. ಡಿಫೆನ್ಸ್ನಲ್ಲಿ ಖಾಸಗಿಯವರಿಗೆ ಉತ್ಪಾದಿಸಲು ಅವಕಾಶ ಕೊಡುತ್ತಿದ್ದಾರೆ. ರೈಲ್ವೆಯಲ್ಲಿ ಖಾಸಗೀಕರಣ, ತೇಜಸ್ ಭಾರತದ ಖಾಸಗೀಕರಣಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ. LICಯ ಸ್ವಲ್ಪ ಪ್ರಮಾಣದ ಷೇರುಗಳು ಮಾರಲು ಮುಂದಾಗಿವೆ. ಇದರಿಂದ ಏನಾಗುತ್ತಿದೆ, ದಿನಗಳಂತೆ ಭಾರತ ಆರ್ಥಿಕತೆ ಬಂಡವಾಳಶಾಹಿಯ ಆರ್ಥಿಕತೆಯೆಡೆಗೆ, ಮಿಶ್ರ ಆರ್ಥಿಕತೆಯಿಂದ ಬಂಡವಾಳದ ಆರ್ಥಿಕತೆಯೆಡೆಗೆ ಸಾಗುತ್ತಿದೆ ಅಂತ ಹೇಳ್ಬೋದು. ಇನ್ನು 4ನೇದು ಮುಕ್ತ ಅರ್ಥವ್ಯವಸ್ಥೆ, ಓಪನ್ ಎಕನಾಮಿಕ್ ಸಿಸ್ಟಮ್. ಇತರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿರುವ ಅರ್ಥವ್ಯವಸ್ಥೆಯನ್ನು ಮುಕ್ತ ಅರ್ಥವ್ಯವಸ್ಥೆ ಎನ್ನುವರು. ಮಾರುಕಟ್ಟೆಯ ಸುಂಕ ಕೊಟ್ಟು ಮೊದಲಾದ ನಿರ್ಬಂಧಗಳಿಂದ ಮುಕ್ತವಾಗಿರುತ್ತದೆ. ಆಮದು ರಫ್ತುಗಳ ಶೇಕಡಾವಾರು ಪ್ರಮಾಣ ಹೆಚ್ಚಾಗಿರುತ್ತದೆ. 1991 ಈಚೆಗಿನ ದಿನಗಳಲ್ಲಿ ಈ ವ್ಯವಸ್ಥೆ ಬಂದಿದೆ. ಮನಮೋಹನ್ ಸಿಂಗ್ ರವರು ಹಣಕಾಸು ಸಚಿವರಾದಾಗ ಮತ್ತು PV ನರಸಿಂಹರವರು ಪ್ರಧಾನಮಂತ್ರಿಯಾದಾಗ LPG ಸುಧಾರಣೆಗಳನ್ನು ಜಾರಿಗೆ ತಂದಿದ್ದರು. ಏನು LPG ಸುಧಾರಣೆಪ್ಪ ಅಂತಂದ್ರೆ ಖಾಸಗೀಕರಣ, ಜಾಗತೀಕರಣ
ಹಾಗೂ ಔದ್ಯೋಗೀಕರಣ. LPG ಲಿಬ್ರಲೈಜೇಷನ್, ಪ್ರೈವೇಟೈಜೇಷನ್ ಹಾಗೂ ಗ್ಲೋಬಲೈಜೇಷನ್ ಅಂತ ಕರೀತೇವೆ ಎಲ್ ಪಿ ಜಿಯ ಮೀನಿಂಗ್. ಇದಕ್ಕಿಂತ ಮುಂಚೆ ಭಾರತದಲ್ಲಿ ಮುಚ್ಚಿದ ಅರ್ಥವ್ಯವಸ್ಥೆ, ಕ್ಲೋಸ್ಡ್ ಮಾರ್ಕೆಟ್ ಇತ್ತು. ಆದರೆ ನಾವು ಬೆಳೆದ ಫಸಲನ್ನು ಬೇರೆ ದೇಶದೊಂದಿಗೆ ಮಾರುತ್ತಿರಲಿಲ್ಲ. ಕಾರಣ ನಮ್ಮ ದೇಶದ ಬ್ರಿಟಿಷರು ಸುಮಾರು 200 ವರ್ಷವನ್ನು ಆಳಿದರು. ಎಲ್ಲ ಸಂಶಯ ದೃಷ್ಟಿ ನೋಡುವ ಮತ್ತು ಮನಸ್ಥಿತಿಯಲ್ಲಿ ಬದಲಾವಣೆ ಆಗಿರಲಿಲ್ಲ. ಹಾಗಾಗಿ ನಾವು ಜಗತ್ತಿಗೆ ತೆರೆದುಕೊಂಡಿರಲಿಲ್ಲ. ಇದರ ಜೊತೆಗೆ ಈ ಸಮಯದ ಹೊತ್ತಿಗೆ ಅಂತಾರಾಷ್ಟ್ರೀಯ ಒತ್ತಡಗಳು ಭಾರತದ ಮೇಲೆ ಬರಲಾರಂಭಿಸಿದವು. ಉದಾಹರಣೆ, IMF ದವರು ಅಂತಾರಾಷ್ಟ್ರೀಯ ಶಕ್ತಿಗಳ ಒತ್ತಡ ಮತ್ತು ಅಮೆರಿಕದ ಒತ್ತಡ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪ್ರಭಾವಿಸಿದವು ಅಂತ ಹೇಳ್ಬೋದು. ಇನ್ನು 5ನೇದು ಮುಚ್ಚಿದ ಅರ್ಥವ್ಯವಸ್ಥೆ, ಕ್ಲೋಸ್ಡ್ ಮಾರ್ಕೆಟ್. ಇತರ ರಾಷ್ಟ್ರಗಳೊಂದಿಗೆ ಯಾವುದೇ ವ್ಯಾಪಾರ ಸಂಪರ್ಕವನ್ನು ಹೊಂದಿರದ ರಾಷ್ಟ್ರದ ಒಳಗೆ ಮಾತ್ರ ವ್ಯಾಪಾರ ವಲಯವನ್ನು ಹೊಂದಿರುವ ವ್ಯವಸ್ಥೆಯಾಗಿದೆ. ನಿಯಂತ್ರಿತ ಅರ್ಥವ್ಯವಸ್ಥೆ. ಈ ತೆರನಾದ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಉತ್ಪಾದನಾ ಸಂಪನ್ಮೂಲ ಸರ್ಕಾರದ ನಿಯಂತ್ರಣ ಮತ್ತು ಒಡೆತನಕ್ಕೆ ಒಳಪಟ್ಟಿರುತ್ತವೆ. ದೇಶದ ಯಾವುದೇ ಪ್ರಜೆ ಬೇರೊಂದು ದೇಶದೊಂದಿಗೆ ಸ್ವಯಂ ಪ್ರೇರಿತವಾಗಿ ವ್ಯಾಪಾರವನ್ನು ನೆಟ್ಟುಕೊಳ್ಳುವಂತಿರಲಿಲ್ಲ. ಉದಾಹರಣೆ, 1991ರಲ್ಲಿ ಹಿಂದಿನ ಭಾರತ ಆರ್ಥಿಕ ವ್ಯವಸ್ಥೆಯನ್ನು ನೋಡಬಹುದಾಗಿದೆ. ರಷ್ಯಾ, ಉತ್ತರ ಕೊರಿಯಾ, ಕ್ಯೂಬಾ ಮತ್ತು ಇಂಥ ಅರ್ಥವ್ಯವಸ್ಥೆಯಲ್ಲಿ ಪೈಪೋಟಿಯ ಕೊರತೆಯಿಂದಾಗಿ ಸಂಪನ್ಮೂಲಗಳು ದಕ್ಷವಾಗಿ ಬಳಕೆಯಾಗುತ್ತಿರಲಿಲ್ಲ ಅಂತ ಹೇಳ್ಬೋದು. ಇನ್ನು 6ನೇದು ನಿಯಂತ್ರಿತ ಅರ್ಥವ್ಯವಸ್ಥೆ, ಕಾಮನ್ಡ್ ಎಕನಾಮಿಕ್ ಸಿಸ್ಟಮ್. ಪೈಪೋಟಿಯ ಕೊರತೆಯಿಂದ ಸಂಪನ್ಮೂಲಗಳು ದಕ್ಷವಾಗಿ ಬಳಕೆಯಾಗುವುದಿಲ್ಲ. ರಷ್ಯಾ, ಉತ್ತರ ಕೊರಿಯಾ, ಕ್ಯೂಬಾ ಇದು ಸಮಾಜವಾದಿ ಅರ್ಥವ್ಯವಸ್ಥೆಯ ಸಮವಾಗಿರುತ್ತದೆ. 1991ರ ಆರ್ಥಿಕ ಸುಧಾರಣೆಗಳಿಂದ ಭಾರತಕ್ಕೆ ಆದ ಅನುಕೂಲಗಳೇನು? ಜನರ ಆಯ್ಕೆ ಜಾಸ್ತಿ ಆದವು. 1991 ಇಸವಿಗಿಂತ ಮೊದಲು ಭಾರತ ಒಳಗಡೆ ಬಿಸ್ಕೆಟ್, ಪಾರ್ಲೆಜಿ ಒಂದೇ ಬಿಸ್ಕೆಟ್ ಕಂಪನಿ ಇತ್ತು. ಆದರೆ ಈಗ ಎದುರಿಗೆ ಹಲವಾರು ಕಂಪನಿಗಳು ಬಿಸ್ಕೆಟನ್ನು ತಲುಪಿದವು. ಮತ್ತು ಇನ್ನು ಮುಂದೆ ಹೋಗಿ 1991ಕ್ಕಿಂತ ಮುಂಚೆ ಕೇವಲ ಅಂಬಾಸಿಡರ್ ಮಾತ್ರ ಲಭ್ಯವಿತ್ತು. ಆದರೆ ಈಗ ಹಲವಾರು ಕಂಪನಿಯ ಮಹೀಂದ್ರ ಕಾರುಗಳು, ರೆನಾಲ್ಡ್, MG, ಮಹೀಂದ್ರ, ಇನೋವಾ, ಟಾಟಾ ಸುಜುಕಿ ಮುಂತಾದ ಕಂಪ್ನಿಗಳು ಬಂದಿವೆ ಅಂತ ಹೇಳ್ಬೋದು. ಇನ್ನು ಅರ್ಥವ್ಯವಸ್ಥೆಯ ವಲಯಗಳು, ಸೆಕ್ಟರ್ಸ್ ಯಾವಪ್ಪ ಅಂತಂದ್ರೆ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಬರುತ್ತೆ ಪ್ರಾಥಮಿಕ ವಲಯ, ಪ್ರೈಮರಿ ಸೆಕ್ಟರ್. ಸೆಕೆಂಡ್ ಒನ್ ಮಾಧ್ಯಮಿಕ ವಲಯ, ಸೆಕೆಂಡ್ರಿ ಸೆಕ್ಟರ್. ತೃತೀಯ ವಲಯ ಅಥವಾ ಸರ್ವಿಸ್ ಸೆಕ್ಟರ್. 4ನೇದು ಚತುಷ್ಕ ವಲಯ, ಕ್ವಾಟರ್ನರಿ ಸೆಕ್ಟರ್. 5ನೇದು ಪಂಚಕ ವಲಯ, ಕ್ವಿನರಿ ಸೆಕ್ಟರ್. 5 ವಲಯಗಳು ಬರ್ತವೆ. ಒಂದೊಂದು ವಲಯಗಳನ್ನು ನೋಡ್ತಾ ಹೋಗೋಣ. ಪ್ರಾಥಮಿಕ ವಲಯ, ನೈಸರ್ಗಿಕ ಸಂಪನ್ಮೂಲಗಳನ್ನು ನೇರವಾಗಿ ಬಳಸಿ ವಸ್ತುಗಳ ರೂಪದಲ್ಲಿ ಸರಕುಗಳು ಉತ್ಪಾದಿಸಲಾಗುತ್ತದೆ. ಕೃಷಿ ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಗಳಿಂದ ಪಶುಸಂಗೋಪನೆ, ಮೀನುಗಾರಿಕೆ, ಹೈನುಗಾರಿಕೆ, ಅರಣ್ಯಗಾರಿಕೆ ಮುಂತಾದವುಗಳು ಮೊದಲನೇ ಸೆಕ್ಟರ್ ಅಥವಾ ಪ್ರಾಥಮಿಕ ವಲಯದಲ್ಲಿ ಕಂಡುಬರುತ್ತದೆ ಅಂತ ಹೇಳ್ಬೋದು. ಇನ್ನು ಮಾಧ್ಯಮಿಕ ವಲಯ, ಸೆಕೆಂಡ್ರಿ ಸೆಕ್ಟರ್. ಇದನ್ನು ಕೈಗಾರಿಕಾ ವಲಯ ಎನ್ನುವರು. ಟೊಮೆಟೊ ಬೆಳೆಯುವುದು ಪ್ರಾಥಮಿಕ ವಲಯ, ಆದರೆ ಅದನ್ನು ಮಾರುಕಟ್ಟೆಯಲ್ಲಿ ಕೊಂಡು ಜಾಮ್ ಮಾಡುತ್ತಾನೆ, ಇದು ಮಾಧ್ಯಮಿಕ ವಲಯ. ಅದನ್ನು ಆನ್ಲೈನಲ್ಲಿ ಮಾರುವುದು ಸೇವಾ ವಲಯ ಅಂತ ಹೇಳ್ಬೋದು. ಎಷ್ಟು ಚಂದ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. 3 ವಲಯಗಳಿಗೆ ಸಂಬಂಧಪಟ್ಟಂತೆ ಫಸ್ಟ್ ಒನ್, ನೀವು ಟೊಮೊಟೊ ಬೆಳೆಯುವುದು ಅದು ಪ್ರಾಥಮಿಕ ವಲಯ ಆಗಿರುತ್ತದೆ. ಅದನ್ನು ಮಾರುಕಟ್ಟೆಗೆ ಕೊಂಡು ಜಾಮ್ ಮಾಡುವುದು ಎರಡನೇ ಅಥವಾ ಮಾಧ್ಯಮಿಕ ವಲಯ ಅಥವಾ ಸೆಕೆಂಡ್ರಿ ಸೆಕ್ಟರ್ ಎಂದು ಕರೆಯುತ್ತಾರೆ. ಅದನ್ನು ಮಾಧ್ಯಮಿಕ ವಲಯ ಎಂದು ಕರೆಯುತ್ತಾರೆ. ಅದನ್ನು ಆನ್ಲೈನ್ನಲ್ಲಿ ಮಾರುವುದನ್ನೇ ಸೇವಾ ವಲಯ ಅಂತ ಕರೆಯುತ್ತಾರೆ, ಸರ್ವಿಸ್ ಸೆಕ್ಟರ್ ಅಂತ ಕರೆಯುತ್ತಾರೆ. 3ನೇದು ಸರ್ವಿಸ್ ಸೆಕ್ಟರ್, ಸೇವಾ ವಲಯ. ಸೇವಾ ವಲಯಕ್ಕೆ ಉದಾಹರಣೆ ಟ್ರಾವೆಲ್ ಏಜೆನ್ಸಿ, ಬ್ಯಾಂಕುಗಳು, ಸಾಫ್ಟ್ವೇರ್ ಕಂಪನಿಗಳು. ರಾಷ್ಟ್ರೀಯ ಆದಾಯದಲ್ಲಿ ತೃತೀಯ ವಲಯ ಮತ್ತು ಮಾಧ್ಯಮಿಕ ವಲಯ ಕೊಡುಗೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರತಕ್ಕಂಥದ್ದು ಚತುಷ್ಕ ವಲಯ, ಕ್ವಾಟರ್ನರಿ ಸೆಕ್ಟರ್. ಬೌದ್ಧಿಕ ಮತ್ತು ಜ್ಞಾನ ಆಧಾರಿತ ಚಟುವಟಿಕೆಯನ್ನು ಒಳಗೊಂಡಿದೆ. ಮಾಹಿತಿ ತಂತ್ರಜ್ಞಾನ, ಹಣಕಾಸು ಯೋಜನೆ, ಸಂಶೋಧನೆ ಮತ್ತು ಕಲೆ ಅಭಿವೃದ್ಧಿ, ನೀತಿ ಆಯೋಗ ಇತ್ಯಾದಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವು ಸಹ ಸೇರಿದೆ ಅಂತ ಹೇಳ್ಬೋದು. ಇನ್ನು 5ನೇದು ಪಂಚಕ ವಲಯ, ಕ್ವಿನರಿ ಸೆಕ್ಟರ್. ಇದು ರಾಷ್ಟ್ರದ ಅತ್ಯುನ್ನತ ಮಟ್ಟದ ನಿರ್ಧಾರ ಕೈಗೊಳ್ಳುವ ವಲಯವಾಗಿದೆ. ವಿಶ್ವವಿದ್ಯಾಲಯಗಳ ಸಮೂಹ, ಮಾಧ್ಯಮಗಳು, ಸರ್ಕಾರದ ಉನ್ನತ ಅಧಿಕಾರಿಗಳು, ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೆಲವು ವ್ಯಾಖ್ಯಾನಗಳಿವೆ ಅಂತ ಹೇಳ್ಬೋದು. ಕ್ವಾಟರ್ನರಿ ಸೆಕ್ಟರ್ ಅಂತ ಹೇಳ್ಬೋದು.
ಆರ್ಥಿಕ ಅಭಿವೃದ್ಧಿ. ರಾಷ್ಟ್ರದ ಆದಾಯದ ಹೆಚ್ಚಳದೊಂದಿಗೆ ಅರ್ಥವ್ಯವಸ್ಥೆಯಲ್ಲಿ ರಚನಾತ್ಮಕ ಬದಲಾವಣೆಗಳಾಗುತ್ತವೆ. ಪ್ರಾಥಮಿಕ ವಲಯದಿಂದ ಕಡಿಮೆಯಾಗಿ ಮಾಧ್ಯಮಿಕ ಮತ್ತು ತೃತೀಯ ವಲಯಗಳ ಅವಲಂಬನೆ ಹೆಚ್ಚಾಗುತ್ತದೆ. ವಿದೇಶಿ ವ್ಯಾಪಾರ, ಕಚ್ಚಾ ವಸ್ತುಗಳ ರಫ್ತು ಕಡಿಮೆಯಾಗಿ ಸಿದ್ಧ ವಸ್ತುಗಳ ರಫ್ತು ಹೆಚ್ಚಾಗುತ್ತದೆ. ರಾಷ್ಟ್ರ ತಾಂತ್ರಿಕ ಅಭಿವೃದ್ಧಿಯಾಗುತ್ತದೆ. ಅಭಿವೃದ್ಧಿ ಬೆಳವಣಿಗೆಗೆ ಸಹಾಯಕವಾಗಿದೆ. ನಮಗೆ ಸ್ವಾತಂತ್ರ್ಯ ಬಂದಾಗ ನಮ್ಮಲ್ಲಿ ಪ್ರಾಥಮಿಕ ವಲಯದಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಿದ್ದವು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ 1991 ನಂತರ ಸುಧಾರಣೆ ಪರಿಚಯಿಸಿದ ನಂತರ ಮಾಧ್ಯಮಿಕ ಮತ್ತು ತೃತೀಯ ವಲಯಗಳು ಹೆಚ್ಚೆಚ್ಚು ಉದ್ಯೋಗ ಸೃಷ್ಟಿಯಾಗಿವೆ. ನಮ್ಮ ದೇಶದಿಂದ ಮಸಾಲೆ, ಹತ್ತಿ, ಹಣ್ಣು, ಮಾಂಸ, ಸೆಣಬು ಮುಂತಾದ ಪದಾರ್ಥಗಳನ್ನೆಲ್ಲ ರಫ್ತು ಮಾಡುತ್ತೇವೆ. ಆದರೆ ಅವರು ನಮ್ಮ ದೇಶಕ್ಕೆ ಉದಾಹರಣೆ ಅಮೆರಿಕದವರು ನಮಗೆ ಇಂಗ್ಲೀಷ್ ಮೆಡಿಸಿನ್, ಐಫೋನ್ ಮುಂತಾದ ಪ್ರಾಡಕ್ಟ್ ಅಥವಾ ವಸ್ತುಗಳನ್ನು ಕಳುಹಿಸುತ್ತಾರೆ. ಆದರೆ ತೃತೀಯ ವಲಯ ವಸ್ತುಗಳು ಉತ್ಪಾದನೆ ಮಾಡಿದಾಗ ಆರ್ಥಿಕ ಅಭಿವೃದ್ಧಿಯಾಗುತ್ತದೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಪಾರ್ಟ್ 1 ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಪಾರ್ಟ್ 1 ವಿಡಿಯೋ ಆಗಿರುತ್ತದೆ. ಈ ಪಾರ್ಟ್ 1 ವಿಡಿಯೋನಲ್ಲಿ ನಾವು ಅರ್ಥಶಾಸ್ತ್ರದ ಹಿನ್ನೆಲೆ ನೋಡಿದ್ವಿ, ಅರ್ಥಶಾಸ್ತ್ರವನ್ನು ಯಾರು ಪರಿಚಯಿಸಿದ್ರು ಅಂತ ನೋಡಿದ್ವಿ, ಅರ್ಥಶಾಸ್ತ್ರದ ಘಟಕಗಳು ನೋಡಿದ್ವಿ ಮತ್ತು ಅರ್ಥಶಾಸ್ತ್ರದ ಒಂದು ಯಾವ್ಯಾವ ಕ್ಷೇತ್ರಕ್ಕೆ ಯೂಸ್ ಆಗುತ್ತೆ ಅಂತ ನೋಡಿದ್ವಿ. ಇನ್ನು ಅರ್ಥಶಾಸ್ತ್ರದ 5 ವಲಯಗಳನ್ನು ನಾವು ನೋಡ್ತಾ ಬಂದ್ವಿ. ನೆಕ್ಸ್ಟ್ ಅರ್ಥಶಾಸ್ತ್ರದ ಸ್ವರೂಪ ಅಥವಾ ಲಕ್ಷಣಗಳನ್ನು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಸೊ ಇದಿಷ್ಟು ಇವತ್ತಿನ ತರಗತಿಯಾಗಿರುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ಸ್.